ನಮಸ್ಕಾರ ನನ್ನ ಪ್ರೀತಿಯ ಕನ್ನಡಿಗರೇ, ಮತ್ತೊಮ್ಮೆ ನಮ್ಮ ಚಾನೆಲ್ ತೃಷ್ಕರಾಜ್ ಕನ್ನಡ ವ್ಲಾಗ್ಸ್ಗೆ ಸ್ವಾಗತ. ಇದು ಡೇ 2 ನಮ್ಮ ತಿರುಪತಿಯಲ್ಲಿ. ನಾವು ತಿರುಪತಿಗೆ ಬಂದು ರೀಚ್ ಆದ ತಕ್ಷಣ ನಮಗೆ ಅಲ್ಲಿ ಕಾಶಿ ಮಠದಲ್ಲಿ ಊಟದ ವ್ಯವಸ್ಥೆ ಇತ್ತು. ಊಟ ಎಲ್ಲ ಆದಮೇಲೆ ಸ್ವಲ್ಪ ರೆಸ್ಟ್ ಮಾಡಿದ್ವಿ. ರೆಸ್ಟ್ ಆದ ನಂತರ ನಾವಿಲ್ಲಿ ಮಿನಿ ಕಲ್ಯಾಣ ಘಟ್ಟಕ್ಕೆ ಬಂದ್ವಿ. ಇಲ್ಲಿ ಏನಂದರೆ ನಮಗೆ ಮುಡಿ ಸೇವೆ ಕೊಡಲಿಕ್ಕೆ ಇದ್ದರೆ ನಾವು ಕೊಡ್ಬೋದು. ಹಾಗಾಗಿ ನನ್ನ ಹಸ್ಬೆಂಡ್ ಹಾಗೂ ಅವರ ತಮ್ಮ ಹಾಗೆ ಅವರ ಫ್ರೆಂಡ್ ಎಲ್ಲ ಇದ್ದರಲ್ಲ, ಅವರಿಗೆಲ್ಲ ಮುಡಿ ಸೇವೆ ಕೊಡಲಿಕ್ಕೆ ಇತ್ತು. ಸೊ ಇಲ್ಲಿಗೆ ನಾವು ಇವಾಗ ಬಂದ್ವಿ ಮಿನಿ ಕಲ್ಯಾಣ ಘಟ್ಟಕ್ಕೆ. ಇಲ್ಲಿ ಕೂಪನ್ ಬಗ್ಗೆ ಹೇಳಬೇಕಾದ್ರೆ ಖಾಲಿ ಕೂಪನ್ ತಗೊಂಡ್ರೆ ಆಯಿತು. ಇಲ್ಲಿ ಏನು ಚಾರ್ಜ್ ತಗೊಳ್ಳೋದಿಲ್ಲ, ಅಂದರೆ ಏನು ಹಣ ತಗೊಳ್ಳೋದಿಲ್ಲ. ಬಟ್ ಯಾರು ನಿಮ್ಮದು ಹೇರ್ ಕಟ್ ಮಾಡ್ತಾರೆ ನೋಡಿ, ಅವರಿಗೆ ನಾವು ಮಾತ್ರ ದಕ್ಷಿಣ ಕೊಡಬೇಕು. ನೋಡಿ, ಎಲ್ಲರೂ ಇವಾಗ ಹೋಗುವಾಗ ಕೂದಲಿತ್ತು, ಬರುವಾಗ ಕೂದಲಿಲ್ಲ. ಎಲ್ಲ ಸೇವೆಯನ್ನು ಕೊಟ್ಟು ಬಂದರು. ಹುಡುಗಿಯರು ಕೂಡ ಇಲ್ಲಿ ಕೂದಲನ್ನು ಕೊಡ್ಬೋದು. ನಾವಂತೂ ಒಂದು 3-4 ಹೇರ್ ಸ್ಟ್ರ್ಯಾಂಡ್ಸನ್ನು ಕಟ್ ಮಾಡಿದ್ವಿ. ಅಲ್ಲಿಂದ ನಾವು ಪುಷ್ಕರ್ಣಿ ನದಿಗೆ ಬಂದ್ವಿ. ಅಲ್ಲಿ ನಾವು ಸ್ನಾನ ಮಾಡಬೇಕು. ಸ್ನಾನ ಮಾಡಿದ ನಂತರ ನಾವು ವರಹಸ್ವಾಮಿ ದೇವಸ್ಥಾನ ಉಂಟು ಅಲ್ಲಿಯೇ ಪಕ್ಕದಲ್ಲಿ, ಅಲ್ಲಿಗೆ ಹೋಗಬೇಕು ಅಂತೆ. ಹಾಗಾಗಿ ನಮಗೆ ಅಲ್ಲಿ ಒಂದು ಕ್ವಿಕ್ಕಾಗಿ ಆಗುತ್ತೆ ಎಲ್ಲ ಕೆಲಸ. ನಮಗೊಂದು ಅರ್ಧ ಗಂಟೆ ತಾಗಿತ್ತು ಅಲ್ಲಿ. ಅಲ್ಲಿಂದ ನಾವು ಮತ್ತೆ ನಡ್ಕೊಂಡು ಇಲ್ಲಿಗೆ ಬಂದ್ವಿ. ಪುಷ್ಕರ್ಣಿ ನದಿಯಲ್ಲಿ ಅಂತೂ ತುಂಬ ಜನ ಇದ್ದರು. ಇಲ್ಲಿ ಸ್ನಾನ ಮಾಡಿದ ನಂತರ ಉಂಟಲ್ಲ, ಅಲ್ಲಿ ಪಕ್ಕದಲ್ಲಿ ಒಂದು ವಾಶ್ರೂಮ್ ಫೆಸಿಲಿಟೀಸ್ ಎಲ್ಲ ಉಂಟು, ಬಾತ್ರೂಮ್ ಫೆಸಿಲಿಟೀಸ್. ಅಲ್ಲಿ ನೀವು ಡ್ರೆಸ್ ಎಲ್ಲ ಚೇಂಜ್ ಮಾಡ್ಬೋದು, ಏನು ಪ್ರಾಬ್ಲಮ್ ಇರೋದಿಲ್ಲ. ಅದರ ನಂತರ ನಾವು ವರಹಸ್ವಾಮಿ ದೇವಸ್ಥಾನಕ್ಕೆ ಬಂದ್ವಿ. ಅಲ್ಲಿ ದರ್ಶನವನ್ನು ಪಡೆದು ಆಮೇಲೆ ನಂತರ ನಾವು ನಮ್ಮ ಕಾಶಿ ಮಠಕ್ಕೆ ಹೋದ್ವಿ. ಯಾಕಂದರೆ ಈವ್ನಿಂಗ್ ತಿರುಪತಿ ಬಾಲಾಜಿ ದರ್ಶನ ಮಾಡಲಿಕ್ಕಿತ್ತು, ಅದಕ್ಕೋಸ್ಕರ ರೆಡಿ ಆಗಬೇಕಲ್ಲ, ಅದಕ್ಕೋಸ್ಕರ. ಹೊರಗಡೆ ಬಂದ ತಕ್ಷಣ ಉಂಟಲ್ಲ, ಅಲ್ಲಿ ಚರ್ಮುರಿ ಮಾಡುವವರಿದ್ದರು. ಸೊ ಅಲ್ಲಿ ಚರ್ಮುರಿಯನ್ನು ತೆಕ್ಕೊಂಡ್ವಿ. ಆಮೇಲೆ ಈವ್ನಿಂಗ್ ನಮಗೆ ದರ್ಶನಕ್ಕೆ ಹೋಗ್ಲಿಕ್ಕೆಲ್ಲ ಇತ್ತಲ್ವಾ, ಸೊ ಬೇಗ ನಾವು ಕಾಶಿ ಮಠಕ್ಕೆ ಹೋಗಿ ರೆಡಿಯಾಗಿ ಬಂದ್ವಿ. ನಮ್ಮದು ನೈಟ್ 10 o'clockಗೆ ದರ್ಶನ ಉಂಟು, ಅದಕ್ಕೋಸ್ಕರ ನಾವು ಇವಾಗ ಹೋಗ್ತಾ ಇದ್ದೇವೆ. ಶಾಲ್ ಲಾಸ್ಟ್ ಅಲ್ಲಿ ನಾವಿಬ್ರು ಇದ್ದೇವೆ ಇಲ್ಲಿ. ಹೀಗೆ ಕೂಡ ಮುಂದೆ ಹೋದ್ರು. ನಾವು ಜಸ್ಟ್ ಹೀಗೆ ಹೋಗ್ತಾ ಇರುವಾಗ ಒಬ್ರು ಫ್ಯಾಮಿಲಿ ಬಂದು ಮನಿ ಪರ್ಸ್ ಮಿಸ್ ಆಯ್ತಂತೆ ದರ್ಶನದಲ್ಲಿ. ಏನು ಗೊತ್ತಿಲ್ಲ, ಇಲ್ಲಿ ಹೊಸತ್ತು ಇವಾಗ ಬೆಗ್ಗಿಂಗ್ ಸ್ಟೈಲ್ ಇವಾಗ ಆಗಿದೆ. ಮನಿ ಪರ್ಸ್ ಮಿಸ್ ಆಗಿದೆ ಅಂತ. ಊರಲ್ಲಿ ಎಲ್ಲ ಬಸ್ಗೆ ಎಲ್ಲ ಹೋಗ್ಲಿಕ್ಕೆ ಕಾಸಿಲ್ಲ ಅಂತ ಹೇಳ್ತಾ ಇದ್ರು. ಇಲ್ಲಿ ಎಲ್ಲ ಸ್ಪೆಷಲ್ ಆಗಿ ಒಂದು ಹೊಸತ್ತು ಸ್ಕ್ಯಾಮ್ ಅನ್ನು ಸ್ಟಾರ್ಟ್ ಮಾಡಿದ್ದಾರೆ. ನೋಡುವ, ಇವಾಗ ದರ್ಶನಕ್ಕಂತ ಹೋಗ್ತಾ ಇದ್ದೇವೆ. ಇಲ್ಲಿ ನೋಡಿ ಎಷ್ಟೊಂದು ಜನ, ಎಲ್ಲ ಭಕ್ತಾದಿಗಳು ದರ್ಶನಕ್ಕೆ ಅಂತ ಹೋಗ್ತಾ ಇದ್ದಾರೆ. ಇದು ಸ್ಪೆಷಲ್ ದರ್ಶನ. 300 rupees ಕೊಟ್ಟು ನಾವು ಟಿಕೆಟ್ ಬುಕ್ ಮಾಡಿದ್ವಿ. 2 ತಿಂಗಳು ಮುಂಚೆನೇ ಇದಕ್ಕೆ ಟಿಕೆಟ್ ಬುಕ್ ಮಾಡಬೇಕು. ಈ ಕಡೆ ನೋಡಿದ್ರೆ ಉಂಟಲ್ಲ, ಸರ್ವ ದರ್ಶನಕ್ಕೆ ಹೋಗುವ ಭಕ್ತಾದಿಗಳು ಲೈನಲ್ಲಿ ನಿಂತಿದ್ರು. ಇಲ್ಲಿ ನಮಗೆ ನನ್ನ ಲಾಸ್ಟ್ ಟೈಮ್ ಉಂಟಲ್ಲ ಕಸಿನ್ಸ್ ಎಲ್ಲ ಹೋಗಿದ್ರು. ಅವ್ರು ಹೇಳ್ತಾ ಇದ್ರು ಅವರಿಗೆ ಅಪ್ರಾಕ್ಸಿಮೇಟ್ಲಿ ಉಂಟಲ್ಲ 8 hours ತಾಗಿತ್ತಂತೆ ಈ ಲೈನಲ್ಲಿ ನಾವು ಬಾಲಾಜಿ ದರ್ಶನ ಮಾಡಲಿಕ್ಕೆ. ಸೊ ನಾವೆಲ್ಲ ಫ್ಯಾಮಿಲಿ ಜೊತೆ ಹೋದದಲ್ಲ, ಅದಕ್ಕೋಸ್ಕರ ನಾವು ಇನ್ ಅಡ್ವಾನ್ಸ್ ಆಗಿ 2 months ಮುಂಚೆನೆ ನಾವು ಟಿಕೆಟ್ ಅನ್ನು ಬುಕ್ ಮಾಡಿದ್ವಿ. ನಮಗೆ ಒಂದು ಟೈಮ್ ಸ್ಲಾಟ್ ಕೊಟ್ಟಿದ್ರು 11 PM ನಾವು ಆ ರೂಮ್ ಹತ್ತಿರ ಇರಬೇಕು ಅಂತ. ಸೊ ಹೀಗೆ ನಾವು ಒಂದು 30 minutes ನಮಗೆ ವಾಕ್ ಮಾಡಲಿಕ್ಕೆ ಇತ್ತು. ಸ್ವಲ್ಪ ದೂರ ಹೋದ್ಮೇಲೆ ಉಂಟಲ್ಲ ಒಂದು ಕೌಂಟರ್ ಸಿಗುತ್ತೆ. ಅಲ್ಲಿ ನಮ್ಮ ಮೊಬೈಲ್ ಫೋನ್ ಏನಾದರೂ ಬ್ಯಾಗ್ಸ್ ಇದ್ರೆ ಅಲ್ಲಿ ಡೆಪಾಸಿಟ್ ಮಾಡಬೇಕು. ಅವರು ಆಮೇಲೆ ಒಂದು ಟಿಕೆಟ್ ತರ ಕೊಡ್ತಾರೆ. ಆ ಟಿಕೆಟ್ ಅನ್ನು ಹಿಡ್ಕೊಂಡು ನಾವು ಯಾವಾಗ ಹೊರಗಡೆ ಬರ್ತೇವೆ, ಅದು ಕೌಂಟರಲ್ಲಿ, ಅಲ್ಲಿ ಹೊರಗಡೆ ಒಂದು ಕೌಂಟರ್ ಇರುತ್ತೆ. ಅಲ್ಲಿ ನಾವು ಕೌಂಟರಲ್ಲಿ ಈ ಟಿಕೆಟ್ ಅನ್ನು ಕೊಟ್ಟರೆ ನಮ್ಮ ಎಲ್ಲ ವಸ್ತುಗಳನ್ನು ಅವರು ನಮಗೆ ಕೊಡ್ತಾರೆ. ನಾವು ಆನ್ ಟೈಮ್ ಲೈಕ್ 11 o'clockಗಿಂತ ಮುಂಚೆನೇ ನಾವು ರೀಚ್ ಆದ್ವಿ ರೂಮ್ಗೆ. ಬಟ್ ರೂಮಿದು ಗೇಟ್ ಉಂಟಲ್ಲ, ಅವರು ಓಪನ್ ಮಾಡಿರಲಿಲ್ಲ. ಒಂದು 30 minutes ಹಾಗಾಗಿ ನಮಗೆ ವೆಯ್ಟ್ ಮಾಡುವಾಗೆ ಆಯಿತು. 30 to 45 minutes ನಾವು ವೆಯ್ಟ್ ಮಾಡಿದ್ವಿ. ಆಮೇಲೆ ಗೇಟನ್ನು ಓಪನ್ ಮಾಡಿದ್ರು. ಗೇಟ್ ಓಪನ್ ಮಾಡಿದ್ದಾದ್ಮೇಲೆ ಉಂಟಲ್ಲ, ನಮಗೆ ಒಂದು 1.5 hour ನಾವು ಹೀಗೇನೆ ಲೈನಲ್ಲಿ ಹೋಗ್ತಾ ಇರಬೇಕು. ಬಟ್ ಲೈನ್ ಎಲ್ಲಿ ಕೂಡ ಸ್ಟಾಪ್ ಆಗಲಿಲ್ಲ, ಹೋಗ್ತಾ ಇತ್ತು ಲೈನ್. ಸೊ ನಾನು ಹೇಳಬೇಕಾದ್ರೆ ನಮಗೊಂದು ಅಪ್ರಾಕ್ಸಿಮೇಟ್ಲಿ ಒಂದು 2.5 hour to 3 hours ನಮಗೆ ವಿದಿನ್ 3 hours ನಮಗೆ ತಿರುಪತಿ ಬಾಲಾಜಿ ದರ್ಶನ ಆಯಿತು. ದರ್ಶನ ಅಂತ ಉಂಟಲ್ಲ ತುಂಬಾ ಚೆನ್ನಾಗಾಯಿತು. ದೇವರನ್ನು ಉಂಟಲ್ಲ ಇಷ್ಟೊಂದು ಹತ್ತಿರದಲ್ಲಿ ನೋಡುವ ಖುಷಿಯೇ ಉಂಟಲ್ಲ ಬೇರೆ, ತುಂಬಾ ಖುಷಿ ಆಯಿತು.
ದೇವರ ದರ್ಶನ ಮಾಡಿದ್ಮೇಲೆ ಉಂಟಲ್ಲ ಸ್ವಲ್ಪ ಹೊತ್ತು ದೇವಸ್ಥಾನದೊಳಗೆ ಕುತ್ಕೊಂಡ್ವಿ, ಒಂದು 20 ಮಿನಿಟ್ಸ್ ತನಕ. ಆಮೇಲೆ ಹೊರಗಡೆ ಬಂದ್ವಿ. ಪ್ರಸಾದ ಎಲ್ಲ ಕೊಡ್ತಾರೆ, ಲಡ್ಡು ಪ್ರಸಾದ ಬಾಲಾಜಿದು ನಿಮಗೆ ಗೊತ್ತೇ ಉಂಟು, ಅದು ಕೊಡ್ತಾರೆ. ಆಮೇಲೆ ನಮಗೆ ಟಿಕೆಟಲ್ಲಿ ಉಂಟಲ್ಲ, ಒಂದು ಟಿಕೆಟಿಗೆ 2 ಲಡ್ಡು ಪ್ರಸಾದ ಸಿಗುತ್ತೆ. ಹೊರಗಡೆ ಬಂದ ತಕ್ಷಣ ನಾವು ಅಲ್ಲಿ ಟಿಕೆಟ್ ತೋರಿಸಿದ್ರೆ ನಮಗೆ ಆ 2 ಲಡ್ಡು ಪ್ರಸಾದ ಕೂಡ ಕೊಡ್ತಾರೆ. ನಮಗಂತೂ ಬಾಲಾಜಿ ದೇವರ ದರ್ಶನ ತುಂಬಾ ಚೆನ್ನಾಗಿ ಆಯಿತು. ನೆಕ್ಸ್ಟ್ ದಿವಸ ನನ್ನ ತಂದೆ ತಾಯಿ ಹಾಗೂ ನನ್ನ ಹಸ್ಬೆಂಡ್ ಇರೋ ತಂದೆ ತಾಯಿ ಅವರದ್ದು ನಾವು ಕೂಪನನ್ನು ಬುಕ್ ಮಾಡಿದ್ವಿ, ಟಿಕೆಟನ್ನು ಬುಕ್ ಮಾಡಿದ್ವಿ ದೇವರ ದರ್ಶನ ಮಾಡಲಿಕ್ಕೆ. ಅದೆಲ್ಲ ಎಕ್ಸ್ಪೀರಿಯನ್ಸನ್ನು ನಾನು ನೆಕ್ಸ್ಟ್ ವ್ಲಾಗಲ್ಲಿ ನಾನು ನಿಮ್ಮ ಜೊತೆ ಶೇರ್ ಮಾಡ್ತೇನೆ. ನಮ್ಮ ಹಿಂದಿನ ವ್ಲಾಗನ್ನು ನೋಡಲಿಲ್ಲ ಅಂದರೆ ದಯವಿಟ್ಟು ಆ ವಿಡಿಯೋನು ಕೂಡ ವಾಚ್ ಮಾಡಿ ನಮ್ಮನ್ನು ಸಪೋರ್ಟ್ ಮಾಡಿ.